ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಬೆಳಗ್ಗೆ ಚಪಾತಿ ಮಾಡಿ ನನ್ನ ಮಗನಿಗೆ ಬಾಕ್ಸಿಗೆ ಹಾಕೋಕ್ಕೆ ಅಂತ ಖಾರ ಮಾಡ್ತಿದ್ದೆ. ಅವನಿಗೆ ಈ ಖಾರ ಅಂದರೆ ತುಂಬ ಫೇವ್ರೆಟ್. ಇದು ಈರುಳ್ಳಿ ಎಲ್ಲ ನೀಟಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಕಾಯಿ, ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿದ್ರೆ ಖಾರ ರೆಡಿ ಆಗುತ್ತೆ. ಅವನು ಬೆಳಗ್ಗೆ ನನ್ನ ಜೊತೆನೇ ಎದ್ದೇಳೋದ್ರಿಂದ ನನಗೆ ಹೆಲ್ಪ್ ಮಾಡ್ತಿದ್ದ. ನಾನು ಮಾಡ್ತೀನಿ ಬಿಡು ಅಂತ. ಮನೇಲೇ ಚಪಾತಿಗೆ ಚಿಕನ್ ಸಾರಿತ್ತು, ಅದನ್ನು ಹಾಕೊಂಡು ತಿಂದು ಈ ಖಾರನ ಸ್ಕೂಲಿಗೆ ತಗೊಂಡೋಗ್ತಾನೆ. ಅವನಿಗೆ ಇದ್ರ ಜೊತೆ ಮೊಸರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾನೆ. ಅದಕ್ಕೆ ಇವತ್ತು ಬೇಗನೆ ಎದ್ದೇಳ್ತಾನಲ್ಲ, ನನಗೆ ಅವನ ಫೇವ್ರೆಟ್ ಮಾಡುವಾಗ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾನೆ. ಇನ್ನು ಯಾರೆಲ್ಲ ನಂದು ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನು ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯಾರ್ಯಾರು ಬುಕ್ ಮಾಡ್ಕೊಂಡಿಲ್ಲ, ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಅವ್ರ ಸ್ಕೂಲಲ್ಲಿ ಸ್ಕೂಲ್ ಡೇ ಮತ್ತು ಕರಾಟೆ ಕಾಂಪಿಟೇಷನ್ ಇದೆ ಅಂತ ಅಮೌಂಟ್ ಕಳಿಸಿ ಅಂತ ಹೇಳಿದರು. ಅದನ್ನು ಕೊಟ್ಟು ಯೂನಿಫಾರ್ಮ್ ಹಾಕಿ ರೆಡಿ ಆದಮೇಲೆ ನಾನೇ ರೆಡಿ ಮಾಡ್ತೀನಿ. ಆಮೇಲೆ ಅವನು ಬ್ಯಾಗಿಗೆಲ್ಲ ಇಟ್ಕೊಂಡು ಸ್ಕೂಲಿಗೆ ಹೋದ. ನಾನು ವಡೆಗೆ ನೆನೆಹಾಕಿದ್ದೆ. ವಡೆಗೆ ನೆನೆಹಾಕ್ಬೇಕಾದ್ರೆ ಕಡಲೆಬೇಳೆ, ಸ್ವಲ್ಪ ಅಕ್ಕಿ, ಸ್ವಲ್ಪ ಶೇಂಗಾ ಬೀಜ ಹಾಕಿ ನೆನೆಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ವಡೆ ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ. ನೀರೆಲ್ಲನೂ ಚೆನ್ನಾಗಿ ನೆಂದ ಮೇಲೆ ಬೆಳಗ್ಗೆನೇ ನೆನೆಹಾಕಿದ್ದೆ. ನೆಂದ ಮೇಲೆ ಆ ನೀರೆಲ್ಲನೂ ನೀಟಾಗಿ ಚೆಲ್ಲಿ ಒಂದು ಮಿಕ್ಸಿ ಜಾರಿಗೆ, ಅದರಲ್ಲೂ ನೀರಿರಬಾರ್ದು, ಮಿಕ್ಸಿ ಜಾರಿಗೆ ನೆನೆಹಾಕಿರ್ತೀವಲ್ಲ ಕಡಲೆಬೇಳೆ, ಅಕ್ಕಿ, ಶೇಂಗಾ ಬೀಜ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಉಪ್ಪು ಎಲ್ಲದನ್ನು ಹಾಕಿ ರುಬ್ಕೋಬೇಕು. ಸ್ವಲ್ಪ ತರಿ ಅನ್ನಂಗೆ ರುಬ್ಕೋಬೇಕು. ಈ ಥರ ದಪ್ಪಕ್ಕೆ ರುಬ್ಕೊಂಡು ಅದಕ್ಕೆ ಆ ಪಾತ್ರೆಯಲ್ಲೂ ಅಷ್ಟೇ ನೀರಿರಬಾರ್ದು. ಅದಕ್ಕೆ ಸಾಂಬಾರು ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಚಿಕ್ಕದಾಗಿ ಚಿಟ್ಕೊಂಡಿರೋ ಆನಿಯನ್ನು, ಬೇಕಂತ ಅಂದರೆ ಸ್ವಲ್ಪ ಕಾಯಿನ ನೀಟಾಗಿ ಚಿಕ್ಕಕ್ಕೆ ಪೀಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಕಿರಲಿಲ್ಲ. ಇದನ್ನೆಲ್ಲ ಹಾಕಿ ಮತ್ತು ಉಪ್ಪೇನು ಹಾಕೋದು ಬೇಕಾಗಲ್ಲ, ಸ್ವಲ್ಪ ಜೀರಿಗೆ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರುಬ್ಬುವಾಗಲೂ ಹಾಕ್ಕೊಂಡು ಇವಾಗಲೂ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಅಕ್ಕಿ ಹಿಟ್ಟೇನು ಹಾಕೋ ಅವಶ್ಯಕತೆ ಇರಲ್ಲ. ಅಕ್ಕಿ ಹಾಕಿರ್ತೀವಲ್ಲ, ಸಖತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದು 5 ನಿಮಿಷ ನೆನೆ ಬಿಟ್ಬಿಟ್ಟು ಆಮೇಲೆ ಆಯಿಲ್ನ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಹಾಕಿದರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಹಬ್ಬದ ಟೈಮಲ್ಲೆಲ್ಲ ಈ ಥರ ಮಾಡ್ಕೊಂಡ್ರೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ನ ಬುಕ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬ್ ಚಾನಲಲ್ಲೂ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.